ರಾಜ್ಯ ಸರ್ಕಾರದ ವಿರುದ್ಧ ಎಸ್ಡಿಪಿಐ ಪ್ರತಿಭಟನೆ. ರಾಜ್ಯದಲ್ಲಿ ಪದೇ ಪದೇ ಕೋಮು ವಿಷಬೀಜ ಬಿತ್ತಿ ಸಮಾಜದ ಶಾಂತಿ ಹಾಗೂ ಸೌಹಾರ್ದ ಹಾಳು ಮಾಡಿದ ಕೋಮುವಾದಿ ಶಕ್ತಿಗಳ ಮೇಲಿನ ಕ್ರಿಮಿನಲ್ ಪ್ರಕರಣಗಳನ್ನು ಕಾಂಗ್ರೆಸ್ ಸರ್ಕಾರ ಹಿಂಪಡೆಯುತ್ತಿರುವುದು ಅತ್ಯಂತ ಖಂಡನೀಯ ಹಾಗೂ ಅಪಾಯಕಾರಿ ಬೆಳವಣಿಗೆ ಎಂದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಪ್ರತಿಭಟನೆ ನಡೆಸಿದೆ. ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಇತ್ತೀಚೆಗೆ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮೋದ್ ಮುತಾಲಿಕ್, ಚೈತ್ರಾ ಕುಂದಾಪುರ್, ಅಂದುಲ್ ಸ್ವಾಮಿ ಸೇರಿದಂತೆ ಕೋಮು ದ್ವೇಷ ಹರಡಿ ಗಲಭೆ ಸೃಷ್ಟಿಸಿರುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳನ್ನು ಹಿಂಪಡೆಯಲು ತೆಗೆದುಕೊಂಡಿರುವ ನಿರ್ಧಾರ ರಾಜ್ಯದ ಜನತಂತ್ರ, ಕಾನೂನು ಸುವ್ಯವಸ್ಥೆಯ ಮೂಲ ತತ್ವಗಳ ಮೇಲಿನ ನೇರ ದಾಳಿಯಾಗಿದೆ. ಸಂವಿಧಾನ, ಕಾನೂನು ಮತ್ತು ಸೌಹಾರ್ದದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಇಂದು ದ್ವೇಷ ರಾಜಕಾರಣ ಮಾಡಿದವರನ್ನೇ ರಕ್ಷಿಸುವ ಕೆಲಸ ಮಾಡುತ್ತಿದೆ. ಸಮಾಜದಲ್ಲಿ ಉದ್ವಿಗ್ನತೆ ಸೃಷ್ಟಿಸಿ ಯುವಕರ ಮನಸ್ಸಿನಲ್ಲಿ ವಿಷ ತುಂಬಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಎಂದು ಅವರಿಗೆ ಕ್ಲೀನ್ ಚೀಟ್ ನೀಡುತ್ತಿರುವುದು ರಾಜ್ಯದ ಕಾನೂನು ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಕಾರ್ಯವಾಗಿದೆ. ಇಲ್ಲಿ ರಾಜ್ಯ ಸರ್ಕಾರ ಅಮಾಯಕರ ಮೇಲಿನ ಕೇಸುಗಳನ್ನು ಹಿಂಪಡೆದಿದ್ದು ಅಥವಾ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರ ಕೇಸುಗಳನ್ನು ಹಿಂಪಡೆದಿದ್ದು, ರೈತರ ಹೋರಾಟ, ರೈತ ಪರ ಹೋರಾಟಗಾರರ ಕೇಸುಗಳನ್ನು ಹಿಂಪಡೆದದ್ದನ್ನು ನಾವು ಸ್ವಾಗತಿಸುತ್ತೇವೆ. ಅದೇ ಸಂದರ್ಭದಲ್ಲಿ ಪುನರಾವರ್ತಿತವಾಗಿ ನಿರಂತರವಾಗಿ ಕೋಮು ಪ್ರಚೋದನೆ ಮಾಡುವಂತಹ, ಕೋಮು ಘರ್ಷಣೆಗೆ, ಕೋಮು ಗಲಭೆಗಳಿಗೆ ಉತ್ತೇಜಿಸುವಂತಹ ರೀತಿಯಲ್ಲಿ ಹೇಳಿಕೆ ಕೊಡುವಂತಹ ಬಿಜೆಪಿ ಸಂಘ ಪರಿವಾರದ ನಾಯಕರ ಮೇಲಿನ ಕೇಸುಗಳನ್ನು ಹಿಂಪಡೆದಿರುವುದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ದ್ವೇಷ ಭಾಷಣ, ಪ್ರಚೋದನೆ ಹಾಗೂ ಸಮಾಜ ಒಡೆಯುವ ರಾಜಕಾರಣ ನಡೆಸಿದವರ ಮೇಲಿನ ಪ್ರಕರಣಗಳನ್ನು ವಾಪಸ್ ಪಡೆಯುವುದು ಕೇವಲ ರಾಜಕೀಯ ಸ್ವಾರ್ಥಕ್ಕಾಗಿ ತೆಗೆದುಕೊಂಡ ನಿರ್ಧಾರವಾಗಿದ್ದು, ಇದು ಕರ್ನಾಟಕದ ಶಾಂತಿ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ದೊಡ್ಡ ಅಪಾಯವಾಗಿದೆ. ಸರ್ಕಾರದ ಈ ದ್ವಂದ್ವ ನಿಲುವಿನಿಂದ ಜನರ ವಿಶ್ವಾಸ ಕುಸಿಯುತ್ತಿದೆ. ಕಾಂಗ್ರೆಸ್ ಸರ್ಕಾರ ತಕ್ಷಣ ಈ ನಿರ್ಧಾರವನ್ನು ಮರುಪರಿಶೀಲಿಸಿ ಕೋಮುವಾದಿ ಶಕ್ತಿಗಳಿಗೆ ನೀಡುತ್ತಿರುವ ರಾಜಕೀಯ ರಕ್ಷಣೆಯನ್ನು ನಿಲ್ಲಿಸಬೇಕು. ಇಲ್ಲವಾದರೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇನ್ನಷ್ಟು ತೀವ್ರವಾಗಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇದರಲ್ಲಿ ಎರಡು ಉದ್ದೇಶ ಇದ್ದಾವೆ. ಬಿಫೋರ್ 2 days ನಮ್ಗೆ ಗೊತ್ತಾಯಿತು, ನಮ್ಮ ಕರ್ನಾಟಕ ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಇನ್ನೂ ಒಂದು ವರ್ಷವೂ ಆಗಿಲ್ಲ, ಇಲ್ಲೇ ಬೆಳಗಾವಿ ಪವಿತ್ರ ಭೂಮಿದಲ್ಲಿ ನಮ್ಮ ವಿಂಟರ್ ಸೆಷನ್ದಲ್ಲಿ ಇಲ್ಲೇ ಒಂದು ಕಾನೂನು ಪಾಸ್ ಆಗುತ್ತದೆ, ಹೇಟ್ ಸ್ಪೀಚ್, ಅವ್ರ ಬಗ್ಗೆ ಸ್ಟ್ರಿಕ್ಟ್ ಕ್ರಮ ಕೈಗೊಳ್ಳೋದಂತ. ಅದರಲ್ಲಿ ಯಾರು ಆ ಥರ ದೋಷಾಭಾಷಣ ಮಾಡ್ತಾರೆ, ಹೇಟ್ ಸ್ಪೀಚ್ ಯಾರು ಮಾಡ್ತಾರೆ ಅವ್ರ ಸಲುವಾಗಿ 3 ವರ್ಷ ಕಾರಾವಾಸ ಮತ್ತು ಫೈನ್ ಪನಿಷ್ಮೆಂಟ್ ಇದ್ದು. ಅದರಲ್ಲಿ 18 ನಮ್ಮ RSS ಮತ್ತು BJP ಲೀಡರ್ಸ್ ಇವ್ರು ಎಲ್ಲೆಲ್ಲೇ ಹೋಗ್ಯಾರಲ್ಲ, 18 ಮಂದಿ ಮ್ಯಾಗೆ ಈ ಥರ ಸೋಮೋಟೋ ಕೇಸಸ್ ಮತ್ತು ಪಬ್ಲಿಕ್ ಕಡೆಯಿಂದ ಕೇಸಸ್ ಆಗಿದ್ದಾರೆ. 54 ಕೇಸಸ್ ಆಗಿದ್ದಾವೆ. ಖರೆ ನಮ್ಮಿದು ನಾಚಿಕೆಡ್ಡಿ ಗೌರ್ಮೆಂಟ್ ಇದು ಅಪೋಸಿಷನ್ದ ಅವ್ರಿಗೆ ಈ ಥರ ಅವಕಾಶ ಮಾಡಿಕೊಡ್ತಾ ಇದೆ. ಅವ್ರದ್ದು ಎಲ್ಲ ಕೇಸಸ್ ಏನಾಗಿದ್ದಾವಲ್ಲ, ಏನೇನು ಕೇಸಸ್ ಅವ್ರ ಮ್ಯಾಗೆ ಹೇಟ್ ಸ್ಪೀಚ್ದು ಆಗಿದ್ದಾವೆ ಎಲ್ಲ ವಿಡ್ರಾಲ್ ಮಾಡ್ಕೊತಾ ಇದ್ದಾರೆ ಅವರು. ಅಪೋಸಿಷನ್ ಅವ್ರಿಗೆ ಫ್ರೆಂಡ್, ನಾವು ಸಣ್ಣ ಇದ್ದಾಗ ಒಂದು ಆಟ ಆಡ್ತಿದ್ದು ಚೋರ್ ಪೊಲೀಸ್ ಅಂತ. ಒಂದು ಸಲ ನೀವು ಇದು ಮಾಡಿರಿ, ನೀವು ಕ್ರೈಮ್ ಮಾಡಿರಿ, ನಾವು ನಿಮ್ಗೆ ಬಿಡ್ತೀವಿ ಅಂದರೆ ಒಬ್ಬ ಕಲ್ಲು ಒಮ್ಮೆ ಪೊಲೀಸ್ ಆಗ್ತಾನೆ ರೀ, ಒಮ್ಮೆ ಪೊಲೀಸ್ ಕಲ್ಲು ಆಗ್ತಾನೆ. ಈ ಥರ ಇವರು ಆಟ ಆಡ್ತಾ ಇದ್ದಾರೆ. ಎಲ್ಲ ಇಡೀ ಸ್ಟೇಟ್ದಲ್ಲಿ ನಮ್ದು ನಿನ್ನೆನೂ ಪ್ರೊಟೆಸ್ಟ್ ಆಗಿದೆ, ಫ್ರೀಡಮ್ ಪಾರ್ಕ್ದಲ್ಲಿನೂ ಪ್ರೊಟೆಸ್ಟ್ ಆಗಿದೆ. RSS ಪರವಾಗಿ ಟೋಟಲಿ ಇವರು ಅವ್ರ ಮ್ಯಾಗೆ ಟೋಟಲ್ ಕಂಟ್ರೋಲ್ ಗೌರ್ಮೆಂಟ್ RSS ಗೌರ್ಮೆಂಟ್ ಮ್ಯಾಗಿದೆ. ಕರ್ನಾಟಕ ಸರ್ಕಾರದ ಮೇಲೂ ಕರ್ನಾಟಕ ಅದ್ಕರ ಇವ್ರು 18 ಮಂದಿ ಇಂಥದ್ದಿದ್ದಾರೆ. ಇವರು ಅವ್ರಿಗೆ ಹೆದರಿ ಹಿಂಗೆ ತಗೊಂಡಿದ್ದಾರೆ ಅಂತೀರಿ? ಇಲ್ಲ, ಹಿಂಗೆ ತಗೋಬೇಕಂತ ಫ್ರೆಂಡ್ಶಿಪ್ ಇವರು ಅವ್ರಿಗೆ ಆಫರ್ ಮಾಡ್ತಾ ಇದ್ದಾರೆ. ನಿಮ್ಮ 18 ಮಂದಿ ಟಾಪ್ ಮಂತ್ರಿಗಳು ಯಾರಿದಾರಲ್ಲ, ನಿಮ್ಮ ಮಂದಿ ಏನು ಇದು ಕೇಸಸ್ ಆಗಿದ್ದಾವೆ, ನಾವು ಹಿಂಗೆ ತಗೋತಾ ಇದ್ದೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವ್ರಿಗೆ ಆಪ್ಷನ್ ಅವರು ಇವ್ರ ಕಡೆ ಕೇಳಿರ್ಕಿಲ್ಲ ಬಹುಶಃ. ಖರೆ ಆ ಥರ ಇದು ಮಾಡೋದು. ಮತ್ತೊಂದು ನಮ್ಮದು गौरक्षादल्ली मतोंदु अंदर हम लोग सबक सिखा करके रहेंगे और उस वक्त हम लोग बताएंगे आपको कि मुस्लिम की एक वोट की क्या पावर है बोल करके. मैं ज़्यादा बात नहीं करूंगा, एक चंद बात में मेरी बात को ख़त्म करता हूं. मेरा नाम मोहम्मद इमरान, डिस्ट्रिक्ट काउंसिल मेंबर. राजशेखर हिरेमठ, KMM न्यूज़, बेळगावी.
100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.